ನೀನು ಎಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ಬಸ್ ಮಿಸ್ ಆಯ್ತೇನೋ ಅಂತ ಅನ್ಕೊಂಡೆ. ಅಯ್ಯೋ ಬೇಗನೆ ಬಂದೆ. ನನ್ನ ಫ್ರೆಂಡ್ ಬೇರೆ ಸಿಕ್ಕಿದ್ಲ, ಅವಳು ಊಟಕ್ಕೆ ಕರ್ಕೊಂಡು ಹೋದ್ಲು. ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು. ಅಲ್ಲ ಕಣಿ, ನೀನು ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಗೊಂಬಂದಲ್ಲ, ಎಲ್ಲ ಎಲ್ಲಿಕ್ತಿ? ಅಲ್ಲಿಕ್ಕಬೇಡ. ಎಲ್ಲಿಕ್ಕಿದ್ ಹೇಳು? ಇಲ್ಲಿ ಒಳಗೆ, ಇಲ್ಲಿ ಟೇಬಲ್ ಇಲ್ಲೇ ಅಲ್ಲಿಕ್ಕೆ ಬಂದಿದ್ದೀನಿ ಕಣೆ ಅಕ್ಕ. ಅಯ್ಯೋ ಅಲ್ಲಿಕ್ ಬೇಡ. ಅವತ್ತೆ ಏನಿಲ್ಲ ಅಂತ ಸಿಕ್ಕಿಬಿಟ್ರೆ ತಿಂದುಬಿಡುತ್ತೆ. ಬಚ್ಚಿಕ್ಬೇಕಿಲ್ಲ. ನೀನೆಲ್ಲ ನನ್ನ ಬೀರ್ನ ಕಿಕ್ಬೇಕು ತಾನೆ. ಬಂತು ಅವತ್ತೆ, ಸುಮ್ಕಿರು. ಯಾತ್ ಬೀರ್ನ ಕಿಕ್ಕದು? ಯಾತಿಲ್ಲ ಕಾಣತ್ತೆ. ಈಗ ಇವಳು ನನ್ನ ಡ್ರೆಸ್ಗಳೆಲ್ಲ ಇದ್ವಾ, ಅಲ್ಲಿಂದ ತಗೊಂಬಂದಿಲ್ಲ ಹೇಳಿ ತಗೊಂಡೋಗಿದ್ಲ. ನನ್ನವೆಲ್ಲ ಚೆನ್ನಾಗಿರೋ ಡ್ರೆಸ್ಗಳು ತಗೊಂಡೋಗಿದ್ಲು. ಅದಕ್ಕೆ ಅಲ್ಲೇ ಸಾಕಾಗೈತಂತ ಇಕ್ಕೊಂಡಿಕ್ಕೊಂಡು ಅದಕ್ಕೆ ವಾಪಸ್ ತಂದಿದ್ಲು. ಅದಕ್ಕೆ ಬೀರ್ನ ಕಿಕ್ಬೇಕಿಲ್ಲ ಅಂತ ಹೇಳಿ ಹೇಳ್ತಿದ್ದೆ. ಓದ್ತಾ ಇದ್ದೇನಮ್ಮ ನೀನು? ಇಲ್ಲಾತೆ, ಬೆಂಗಳೂರ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಆಲೇನೆ ಅವಳಿಗೆ ಆಲೇನೆ 30-35 ಸಾವಿರ ಸಂಬಳ. 35 ಕೊಡ್ತಾ ಇದ್ದಾರೆ ಇವಾಗ. ಯಾಕ ಹುಷಾರಿರ್ಲಿಲ್ವಂತೆ, ಆವಾಗ ಜ್ವರ ಬರೋವಂತೆ ಬಿಟ್ಬಿಟ್ಟು ಅದಕ್ಕೇನೆ ಈ ಸರಿ ರಜೆ ಹಾಕಿ ಬಂದವಳು. 1 ತಿಂಗಳು ರಜೆ ಹಾಕ್ಯವಳೆ. ಅದಕ್ಕೆ ನಾನು ಇಲ್ಲೇ ಇರಮ್ಮ ಅತ್ತ, ಇನ್ನೇನು ಊರಿಗೆ ಹೋಗ್ತೀಯ ಅಂತಂದೆ. ಅದಕ್ಕೆ ಇಲ್ಲಿಗೆ ಬಂದವಳೆ. 1-2 ದಿನ ಇಲ್ಲ 1-2 ದಿನ ಆಮೇಲೆ ಊರಿಗೆ ಹೋಗ್ತಾಳೆ. ಅಡುಗೆ ಆ ಥರ ಮಾಡಿದ್ಯೆ? ಹೋಗತ್ತೆ ಸಾರ್, ಇನ್ನೊಂದು ಚಿಂತೆ ಆಗುತ್ತೆ. ಯಾತ್ ಮಾಡೋಣ, ಏನೋ ಮಂಗಾಗುತ್ತೆ. ನೋಡಾಗ ಏನೈತದಿಲ್ಲ. ನೀನೇ ಆ ಥರ ಒಂದಿಷ್ಟು ಮಾಡತ್ತೆ. ಹೋಗು, ಒಂದು ಸ್ವಲ್ಪ ಮಾಡಿ. ಇವಳು ಊಟ ಮಾಡ್ತಾಳೆ. ಯಾತ ಊಟ ಮಾಡ್ತೀಯ ನೀನು? ಏನು ಮಾಡಲೆ? ನಾನು ಊಟ ಮಾಡ್ಕೊಂಬಂದಿದ್ದೀನಿ ಅಕ್ಕ, ನನಗೇನು ಬೇಡ. ನಿಮಗೆ ಮಾಡ್ಕೊಳ್ರಿ. ನನ್ನ ಫ್ರೆಂಡ್ ಸಿಕ್ಕಿದ್ಲಲ್ಲ, ಹೋಟ್ಲಾಗ ಕರ್ಕೊಂಡು ಹೋಗಿದ್ಲು. ಅಲ್ಲೇ ಹೋಟ್ಲಾಗೆ ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ. ಏನು ಬೇಡ. ಇವಾಗ ನೀವೇ ಮಾಡಿರಿ. ಸಾಯಂಕಾಲಕ್ಕೆ ಬೇಕಾದ್ರೆ ಊಟ ಮಾಡ್ತೀನಿ. ಅದೇ ಮಲ್ಕೆ ಕಳೆದ ಒಂದಿಷ್ಟು ಕೀ ಸಂಭ್ರಮ ಮಾಡೋಣ ಅಂತ. ಸರಿ ಆಯ್ತತೆ, ಯಾತನಾತ್ ಮಾಡು. ಇಲ್ಲೋಡಿ, ಇವತ್ತೆ ಯಾತನದು ಸಿಕ್ಕಿಬಿಟ್ರೆ ಏನಿಲ್ಲ ತಿಂದು ಮುಗಿಸ್ಬಿಡುತ್ತೆ. ಚಕ್ಲಿ ನಿಪ್ಪಟ್ಟು ಇಂಥವು ಯಾವ ಥರ ನಾನು ತಂದಿಕ್ಕೇಳ್ರಿ ಅದಕ್ಕೆ ಮತ್ತು ನಾನು ಬಚ್ಕೊಂಡು ತಿಂತೀನಿ. ಯಾತನ ತರಲೇಳು ನನಗೆ ತಿಂಬಕ್ಕೆ ತಾರಾಡುತ್ತೆ. ಬಾಳೆಹಣ್ಣಂಗೆ ನಾನು ಪುಟ್ಟ ಬಾಳೆಹಣ್ಣ ತರಿಸ್ಕೊಂಡು ತಿಮ್ಮನ ಅಂತ ಹಂಗೆ ಇಕ್ಕೇಳ್ರಿ ಅದು ಸುಮ್ಮನೆ ತಗೊಂಡು ತಿಂಬುತ್ತೆ. ಚಕ್ಲಿ ಆಗಿರ್ಬೋದು, ಖಾರ ನಿಪ್ಪಟ್ಟು ಆಗಿರ್ಬೋದು, ನಿಮ್ಮ ಆಮೇಲೆ ತಗೊಂಬರುತ್ತಾ ಸುಮ್ಮನೆ ತಿಂಬುತ್ತೆ. ಅದಕ್ಕೆ ನಾನು ಬಚ್ಚಿಕ್ತೀನಿ. ನೀನು ಅಲ್ಲಿ ಇಕ್ಕಿದ್ದೇನ ಅಲ್ಲೇ ತಿಂದೈತಿ. ಏನಿಲ್ಲ ಇಂಥ ಕುರುಕುಲು ತಿಂದು ಸಿಕ್ಬಿಟ್ರೆ ಸುಮ್ಮನೆ ಮೇಯ್ತಾ ಇರುತ್ತೆ. ಒಂದು ಮುದ್ದೆ ಉಂಬೋದೇ ಇಲ್ಲ. ಅದು ಕರ್ದ ನಾನೆಲ್ಲ ಬಚ್ಚಿಕ್ತೀನಿ. ತಿಂಬೋದೆಲ್ಲನ ನಾನು ಬಚ್ಚಿಕ್ತೀನಿ. ಆ ತನ ತರಲಿ ಮಾಮ ಕೇಕು ಬ್ರೆಡ್ ಎಲ್ಲ ತಗೊಬರೋದು. ಬ್ರೆಡ್ಡು ನನಗೆ ಅದಕ್ಕೆ ನನಗೆ ಕಾಪಿ ಕೆತ್ಕೊಂಡು ತಿಂಬಕ್ಕಂತ ಬ್ರೆಡ್ ತಂದರೆ ಎಲ್ಲ ತಿಂಬುತ್ತಿ. ಅದಕ್ಕೆ ನಾನೆಲ್ಲ ಬಚ್ಚಿಕ್ಕೊಂತೀನಿ ಬೀರ್ನಾಕಿ. ಅಯ್ಯ ಎಲ್ಲ ಅವ್ರ ತಂಗಿ ತಂದಿರೋ 1-2 ಕೋಡ್ ಬಳೆ ತಿಂತಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಬೈಕೊಂಬ್ತಾ ಇರೋದ. ನಾನು ಯಾಕೆ ಹಿಂಗೆ ಮಾತಾಡ್ತಾಳೆ ಅನ್ಕೊಂಡು ಆವಾಗಲೇ ನೀ ಬೀರ್ನ ಕಿತ್ತಿಕ್ಬೇಕಿಲ್ಲ ಅಂತಾಳೆ. ಅತ್ತೆ ಎದುರಿಗೆ ಇಕ್ಕೋಬೇಡ ಅಂತಾಳೆ. ಆವಾಗಲೇ ಗೊತ್ತಾಯ್ತು ನನಗೆ ಇವಳು ನಾನೇನೋ ತಿಂಬದು ಕಮ್ತಾ ಇದ್ದಾಳೆ ಅಂತ ಅನ್ಕೊಂಡೆ ನೋಡು. ಹಂಗೆ ಆಯಿತು. ತಂಗಿ ಅದೈತು ಅಂದವಳಲ್ಲ, ಅದಕ್ಕೆ ಬಚ್ಚಿಕ್ಕು ಅಂತ ಹೇಳ್ತಾ ಇದ್ದಾಳೆ. ಯಪ್ಪ ಯಾವ ಥರ ತಿಂಬದ್ವ ಅಲ್ಲ ಅಂತ ಈಗಿನ ಹೆಂಗಸ್ರ ಈಗಿನ ಸೊಸೆರ್ತಾಗೆ ಅಯ್ಯಪ್ಪ ಎಲ್ಲ ಕಷ್ಟ. ಎಲ್ಲ ಬಚ್ಚಿಕ್ತಾರೆ. ಏನೇನು ಯಪ್ಪ ತಿಂಬ ಅಂತ ವಸ್ತು ಬಚ್ಚಿಕ್ಕೆ ಏನಾಗಬೇಕಾಗಿತ್ತು? ಯಾರನ್ನ ತಿಂದರೆ ಹೊಟ್ಟೆಗೆ ಮತ್ತು ಹೋಗೋದು ಎಲ್ಲರಿಗೂ. ಅಯ್ಯೋ ಒಂದಿಟ್ಟು ಲೆಕ್ಕ ಹಾಕಿರಿ. ನನಗೇನು ಗೊತ್ತು. ತಿಂಬಲ್ವೇನಾ? ವಯಸ್ಸಾಗೈತಿ. ವಯಸ್ಸು ಹೋದಾರಂಗೆಲ್ಲ ತಿಂಬಲ್ಲ. ಮೊಟು ಆರೋಗ್ಯ ಆಗಲ್ಲ, ಜೀರ್ಣ ಆಗೋದಿಲ್ಲ ಅಂತೇಳಂಗೆಲ್ಲ ತಿಂಬಲ್ಲ. ಇವಳನ್ನ ಮತ್ತೆ ಹಂಗಲ್ಲ, ಸುಮ್ಮನೆ ನೆಯ್ತಾ ಇರ್ತಾಳೆ. ಹಣ್ಣನ ತಗೊಂಬರ್ಲಿ, ಆತನ ತಗೊಂಬರ್ಲಿ. ಇನ್ನು ಫಸ್ಟೇ ಯಾತನ ತಗೊಂಬರ್ಲಿ. ಸುಮ್ಮನೆ ಒಳಗೆ ಇಕ್ಬೇಕು. ನಾನು ರೂಮ್ನಾಗ ತಂದು ಇಕ್ಬೇಕು, ಇಲ್ಲೇ ಇಕ್ಕಬಾರ್ದವು. ಏನಿಲ್ಲ ಮತ್ತೆ ನೋಡ್ಕೊಬಿಟ್ಟೈತೆ ಅಂದರೆ ಏನಿಲ್ಲ ತಿಂದು ಬಿಡುತ್ತೆ. ಎಲ್ಲ ಖಾಲಿ ಮಾಡುತ್ತೆ. ಅದಕ್ಕೆ ಅರ್ಧನೆ. ತಿಂಬದು ಮಾತ್ರ ಯಾತನಗಳು ತಿಂಬದಕ್ಕೆ ಮತ್ತು ಹಂಗೆ ಇರೋದ ಎಮ್ಮ ಏಟುದಪ್ಪ ಐತೆ ನೋಡಿದ್ಯಲ್ಲ. ಹಂಗೆ ಇವ್ರದಪ್ಪ ನನ್ನ ಮುದ್ದೆ ಒಂಬುತ್ತೆ. ಅಯ್ಯೋ ಅದು ಇದು ತಿಂಬುತ್ತೆ. ಅಯ್ಯೋ ನೋಡ್ಬೇಕಂಗೆ ಚಕ್ಲಿ ನಿಪ್ಪಟ್ಟು ಖಾರ, ಅಯ್ಯೋ ಕಡಲೆಕಾಯಿ ಹುರ್ಕೊಂಡು ಏನು ಸುಮ್ಮನೆ ತಿಂಬುತ್ತೆ. ಹಂಗೇನು ಅಯ್ಯಪ್ಪ ದೇವ್ರಿ. ಹಂಗಾರೆ ಸುಮ್ಮನೆ ತಿಂಬುತ್ತೆ ನಿಮ್ಮ ಮತ್ತೆ. ತಿಂಬುತ್ತೆ ಅಂದ್ರೆ ಅದಕ್ಕೇನೋ ಒಂದು ಅಳ್ತೇನೆ ಬೇಡ ಬಿಡು, ಹಂಗೆ ತಿಂಬುತ್ತೆ. ಅದಕ್ಕೊಂದು ಈ ತಿಂಬಿತ್ತಿ ಎಂಬುದಿರ್ಬೇಕು, ಹಂಗೆ ತಿನ್ಬೇಕು. ಅದೇನಿಲ್ಲ ಒಂದೀಟು ಯಾತನ ತಂದಿಟ್ಬಿಟ್ರೆ ಮನೆ ದಿನ ಇಲ್ಲೋಳಿಲಿ ಅಯ್ಯಪ್ಪ ಇವತ್ತು ತಂದಿತ್ತು ಯಾತ ಚಕ್ಲಿ ಉದ್ದನ ಕೆಂಪಗಿರ್ತಾವಲ್ಲಮ್ಮ ಬೇಕ್ರೆಗಳವು. ನಾನೊಂದು 1/4 kg ಚಕ್ಲಿ ತಾಂಬರಪ್ಪ ತಿಂಬಕ್ಕೆ ಅಂತ ಹೇಳಿದ್ದೆ. ತಗೊಂಬಂದಿತ್ತು ನಿಮ್ಮ ಮಾಮ ಅಲ್ಲಿ ಇಕ್ಕಿದ್ದೀನಿ. ಸುಮ್ಮನೆ ಏನಂಗೆ ಎಲ್ಲೋಡು ತಿಂದಿದ್ದೆ ಒಂದು 2 ಉಳಿಸ್ಲಿಲ್ಲ. ಅದಕ್ಕೆ ನಾನು ಅವತ್ತು ನೋಡ್ಕೊಬಿಟ್ಟು ಅದಕ್ಕೇನೆ ನೆನ್ನೆ ಸಹ ಬ್ರೆಡ್ಡು ಖಾರ ಕೇಕು ಎಲ್ಲ ತಗೊಂಬಂದಿತ್ತು. ದಿಲ್ಪಾಸ ಎಲ್ಲ ತಗೊಂಬಂದಿತ್ತಾ. ಅದಕ್ಕೆ ನಾನೆಲ್ಲನ ಬೀರ್ನ ಕಿಕ್ಕಿದ್ದೀನಿ. ಬೀರ್ನ ಕಿಕ್ಕಿ ನೋಡಲ್ಲ, ನನ್ನ ಬೀರ ಐತಲ್ಲ ಅಲ್ಲಿ ಬೀಗ ಹಾಕಿ ಅಂಬ್ತೀನಿ. ನನಗೆ ಬೇಕಂದಾಗ ಒಳಗೆ ಬಾಕ್ಲಿಕೊಂಡು ರೂಮ್ನಾಗ ತಿಂತೀನಿ. ಯಾಕೆ ಒಟ್ಟುನು ಹಂಗೆ ಅವರೆಲ್ಲ ತಿಂದರೆ 7 ತಗೊಂಬರೋಕ್ಕಾಗುತ್ತೆ. ನಾವು ಹಿಂಗೆ ಯಾವಾಗನ ಬೇಜಾರ್ಕೊಂತ ತಿಂದರೆ ಅದೊಂದು ಸುಮ್ಮನೆ ತಿಂದು ಎಲ್ಲ ಖಾಲಿ ಮಾಡುತ್ತೆ. ಅದಕ್ಕೆ ಅರ್ಧ ನಾನೆಲ್ಲ ಬಚ್ಚಿಕ್ತೀನಿ. ನೋಡಿ ಎಲ್ಲ 1-2 ಯಾತ ಚಕ್ಲಿ ಪಕ್ಲಿ ತಿಂದಿದ್ದಕ್ಕೆ ಹೆಂಗೆ ಮಾತಾಡ್ತಾಳೆ. ಇವಳು ಬೋಲ್ ಒಳ್ಳೆಳಲ್ಲವು ನೋಡಿ ಹೆಂಗೆ ಮಾತಾಡ್ತಾಳೆ. ಬೇಜಾರಾದಂಗೆ ಆಗುತ್ತೆ ಹಿಂಗೆ ಮಾತಾಡಿರಿ. ನಾವೆಲ್ಲ ಮಾಡ್ತೀನಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾಳೆ ನೋಡಿ. ಏನಾನ ಮಾತಾಡ್ಕೊಂಬಿಡಾಳೆ. ಏನು ತಿಂಬದು ಉಂಬತ್ಕೆಲ್ಲ ಲೆಕ್ಕ ಹಾಕ್ತಾಳೆ ಇವಳು.
ನಾನು ಊರಿಗೆ ಹೋಗೋಣ ಅನ್ಕೊಂಡೆ, ನೀನೇನು ಬಾ ಬಾ ಅಂತ ಬಲವಂತ ಮಾಡೋದಲ್ಲ, ಅದಕ್ಕೆ ಬಂದು. ನನಗಿನ್ನೇನು ಯಾವ ಕೆಲಸನೂ ಇಲ್ಲ ನೋಡಿ. ಇವತ್ತು ಬಾಗಿಲಿನ ತೋರಣ ಹಾಕೋದೈತಿ, ಇದನ್ನ ಹಾಕ್ತಾ ಇದ್ದೀನಿ. ನೆನ್ನೆ ಮ್ಯಾಟ್ ಹಾಕ್ತೆ, ಏನು ಕೆಲಸ ಇಲ್ಲ. ಏನೇನು ಇಲ್ಲ ನನಗಂತೂ. ಅದಕ್ಕೆ ಬೇಜಾರು ಮನೆಯಾಗಿರೋಕೆ, ಅದಕ್ಕೆ ನಾನು ಹೇಳ್ ಕಳಿಸ್ದೆ. ಅವಳು ಬೇರೆ, ಅವಳು ಭೂಮಿ ಅವ್ರ ತಂಗಿನ ಕರ್ಕೊಂಬಂದು ಇಲ್ಲೇ ಇಕ್ಕೊಂಡವಳಿ. ಅವಳು ನಮ್ಮ ಸಣ್ಣವಳು. ಅದಕ್ಕೇನು ಅವಳ ತಂಗಿ ಹಂಗೆ, ನನ್ನ ತಂಗಿ ಹಂಗೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ತೋರ್ಸೋಣ ಅಂತ. ಅವಳು ಬೋಲು ಒಳ್ಳೆಯವಳೆಲ್ಲ ಇಲ್ಲಿದ್ಲಲ್ಲ ಅವಳು, ಅದಕ್ಕೇನು ಮಾತಾಡ್ಸಲ್ವೇ ನಂಗಾದ್ರೆ. ಅವಳು ಎಲ್ಲಿಗೆ ಹೋದ್ಲು? ನೆನ್ನೆನೆ ಬೇರೆ ಹೋದ್ಲು. ನಾಳೆನ ಮತ್ತೆ ಬೇರೆ ಕಳಿಸಿದ್ಲಮ್ಮ ಅಮ್ಮ. ಇಲ್ಲಿರಮ್ಮ, ಈ ಮನೆಯಾಗ ಇರಬೇಡ್ರಿ, ಹೋಗ್ರಿ ಅಂತ ಹೇಳಿ ಅದೇ ಕಳಿಸಿದ್ಲು. ಅವರೆಲ್ಲ ಅದ್ಯಾರ ಮನೆಯಾಗ ಇದಾರಂತೆ. ಅವಳ ಬುದ್ಧಿ ಇಲ್ದಳ ಮನೆ ಬೇರೆ ಕೊಟ್ಟವಳಂತೆ. ಅದಕ್ಕೆ ಅವ್ರ ಮಂತಕ್ಕೆ ಹೋಗಿ ಬರೋಣ ಅಂತ, ಕೊಡಬೇಡ ಅಂತ ಹೇಳಿ ಬರ್ತೀನಿ. ಅವಳಿಗೆ ಅಷ್ಟಿಷ್ಟಿಲ್ಲ ಜಂಬ ಅಂತ ಹೇಳಿ ಬಾಡಿಗೆ ಕೊಟ್ಟವ್ರಿಗೆ ಬರ್ತೀನಿ. ಕೊಡಬೇಡ, ಅವಳಿಗೆ ಯಾಕೆ ಕೊಡ್ತೀಯ ಮನೇನ ಅಂತ ಹೇಳಿ ಹೇಳ್ತೀನಿ. ನಿನ್ಗೆ ಸ್ವಲ್ಪನಾದ್ರೂ ಗೊತ್ತಾಗಲ್ವಿ, ನಾವು ಮನೆ ಬಿಟ್ಟು ಕಳ್ಸಿದೀವಿ, ನೀನು ಯಾಕೆ ಬಾಡಿಗೆ ಕೊಟ್ಟಿಲ್ಲಿ, ಎಲ್ಲ ನಾವು ಹೋಗ್ಲಡ್ಕೊಂಡು ಮರಿಯಾಗಿ ಹೋಗಿ ಎಲ್ಲನ ಮಾಡ್ಕೊಂಡು ಅಂತ, ನೀನು ಯಾಕೆ ಮನೆ ಬಾಡಿಗೆ ಕೊಟ್ಟೆ ಅಂತ ಬೈದು ಬರ್ತೀನಿ. ಅಯ್ಯೋ, ಹಂಗಾದ್ರೆ ಅಷ್ಟೊಂದು ಜೋರದಳೇನಕ್ಕ ಅವಳು? ಮತ್ತೆ ತುಂಬ ಜೋರಾಗಿರೋಳು ತಾಯಿ, ಒಳ್ಳೆಳಲ್ಲ. ಅವ್ರ ತಂಗಿ ಬೇರೆ ಒಬ್ಳು ಬಂದವಳೆ, ಅವಳು ಬೇರೆ ಇಲ್ಲೇ ಸೇರ್ಕೊಂಡವಳು. ಅದಕ್ಕೆ ಮತ್ತೆ ಹೋಗ್ಲಳ ಸಿಕ್ಕಿ ಅಂತೇಳಿ ನಾವು ಗಲಾಟೆ ಮಾಡಿ ಓಡಿಸಿವಿ. ಸವಾಸಲ್ಲ ಸುಮ್ಮನೆ ಜೊತೆಗಿರೋದು, ಸವಾಸಲ್ಲ. ಇವಾಗ ಹೆಂಗ ನೋಡು, ನೀನು ನಮ್ಮ ಮನೆಗೆ ಬರ್ಬೇಕಾಯ್ತು. ಅವ್ರು ಇದ್ದಿದ್ರೆ ಬರೋಕ್ಕಾಗ್ತಿರ್ಲಿಲ್ಲ. ಜೊತೆಗಿದ್ರೆ ಒಂಥರ ನೋಡಪ್ಪ, ಅವ್ರ ಮನೆಗೆ ಅವ್ರು ಬಂದರು, ನಮ್ಮ ಮನೆಗೆ ಯಾರು ಬರಲಿಲ್ಲ ಅಮ್ಮಂಗೆ ಆಗುತ್ತೆ. ನಮ್ಮ ಮನೆಗಳವ್ರು ಯಾರು ಬರಲಿಲ್ಲ ಅಂತ ಅವ್ರು ತಂಗಿದ್ಲಲ್ಲ, ಅವಾಗ ಹಂಗೆ ಮತ್ತು ನನಗೆ ಅದೇ ಸಿಟ್ಟು ಬರೋದು. ಇವ್ರ ತಂಗಿ ಅದಾಳಲ್ಲ, ನಮ್ಮ ತಂಗಿಯರು ಬಂದಿಲ್ಲ, ನನ್ನ ತಂಗಿ ಬಂದಿಲ್ಲ ಅಮ್ಮಂಗೆ ಆಗೋದು ಅವಾಗ. ಯಾವತ್ತು ಕೇಳಿ ನೋಡಿ ಅವಳು. ಅಯ್ಯೋ, ತಿಂಬದಕ್ಕೆಲ್ಲ ಲೆಕ್ಕ ಆಗ್ತಾಳೆ. ತೆಗಿ, ನಾನು ಯಾತಕ್ಕೆ ಇನ್ಮೇಲಿಂದ ಯಾತ ಮುಟ್ಟಲ್ಲಿ ಇವಳು ತಿಂಬ ಅಂತ ವಸ್ತುನ. ಯಾಕೆ ಸುಮ್ಮನೆ ಗುದ್ದಾಡೋದೇನು ಬೇಡ. ಯಾಕೆ ಸುಮ್ಮನೆ ಇವಾಗ ಗುದ್ದಾಡಿರೆ ಅಯ್ಯೋ ನೋಡಪ್ಪ ಅಂತಾರೆ. ಜಗಳ ಮಾಡ್ಕೊಂಬದು ಬೇಡ. ಏನು ಮಾತಾಡ್ತಾಳೆ, ಏನೋ ಮಾತಾಡ್ಲಿಲ್ಲ. ಒಂದು ಸ್ವಲ್ಪ ಹಿಂಗೆ ಅಡುಗೆ ಎಲ್ಲ ಮಾಡುತ್ತೆ ನೀವು ಅತ್ತೆ? ಹಂಗೆ ಮಾಡುತ್ತೆ. ಅಡುಗೆ ಪಡುಗೆ ಎಲ್ಲ ಮಾಡೋದೇನೋ ಮಾಡುತ್ತೆ. ನಾನು ಯಾಕೆ ಮಾಡಲ್ಲ. ಈಗ ಮ್ಯಾಟ್ ಹಾಕೋದು ಮತ್ತು ಇವು ಬಾಗಿಲಿನ ತೋರಣ ಹಾಕೋದು ಇಂಥವು ಇಕ್ಕೊಂಡು ಸುಮ್ಮನೆ ಕುಕ್ಕಂತಿ. ನಾನೇನು ಯಾತು ಮಾಡೋಕ್ಕೆ ಹೋಗಲ್ಲ, ಮಾಡ್ಕೊಂಬ್ಲೇಳು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ. ಮೈನ್ ವಿಷಯಕ್ಕೆ ಹೋಗಲ್ಲ. ಯಾರು ಮಾಡ್ತಾರೆ ಹೋಗತ್ತೆ, ಬೇಜಾರು ಅನ್ಸುತ್ತೆ. ಅದಕ್ಕೆ ಬಾ ಹೋಗೋಣ. ಹಿಂಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬರೋಕ್ಕಾಗುತ್ತೆ. ಹಿಂಗೆಲ್ಲ ಅವಳ ಮನೆ ಮುಂದಾಸಿ ಹೋಗೋಣ ಬಾ. ಅವಳು ನೋಡಲಿ. ಅವಳ ತಂಗಿ ಹೆಂಗೆ ಇದ್ದಾಳೆ, ನನ್ನ ತಂಗಿ ಹೆಂಗೆ ಇದ್ದಾಳೆ ನೋಡಲಿ ಅವಳು. ಹಳ್ಳಿ ಗುಗ್ಗು ಅಂದರೆ ಗುಗ್ಗು, ಅವ್ರ ತಂಗಿನೂ ಅವಳು. ಎರಡು ಹಂಗೆ. ನೀನು ನೋಡು ಪ್ಯಾಂಟ್ ಶರ್ಟ್ ಹಾಕ್ಯಣ ಹೆಂಗಿದೆಯಾ? ಯಪ್ಪ, ಪ್ಯಾಂಟ್ ಶರ್ಟ್ ಹಾಕೊಂಡಿರೋದು ನೋಡಿದ್ರೆ ಬಾಯಿ ತೆರ್ಕೊಂಡು ನೋಡ್ತಾವೆ ಎಂದು ನೋಡಿಲ್ಲ ಅಮ್ಮಂಗೆ. ಬಾಯಿ ತೆರ್ಕೊಂಡು ನೋಡ್ತಾವೆ ಅಕ್ಕ ತಂಗಿಯರು ಇಬ್ಬರು. ಪ್ಯಾಂಟ್ ಶರ್ಟ್ ಎಲ್ಲ ಅಂತವೆಲ್ಲ ಕಂಡಿರಲ್ಲ ಅವರು. ಜೀನ್ಸ್ ಪ್ಯಾಂಟು ಇವೆಲ್ಲ ಟಿ ಶರ್ಟು ಇಂಥವೆಲ್ಲ ನೋಡೇ ಇಲ್ಲ. ನೀನೆಲ್ಲ ಬೆಂಗಳೂರಾಗಿರೋದಕ್ಕೆ ಒಳ್ಳೊಳ್ಳೆ ತಾಂಡಿದೀಯಳು. ಅಕ್ಕ, ಇನ್ನು ನಾನು ಇಂಥವೆಲ್ಲ ಈ ಕಡೆ ಹಳ್ಳಿ ಕಡೆ ಬಂದರೆ ಅಷ್ಟೇ ಹಾಕೊಳ್ಳೋದು. ಅಲ್ಲೆಲ್ಲ ಸ್ವಲ್ಪ ಶಾರ್ಟ್ಸೇ ಹಾಕೊಳ್ಳೋದು. ನಾನು ಜಾಸ್ತಿ ಶಾರ್ಟ್ ಆಗಿರೋವೇ ಹಾಕೊಳ್ಳೋದು. ಜಾಸ್ತಿ ಲಾಂಗ್ ಇಂಥವೆಲ್ಲ ಯೂಸ್ ಮಾಡಲ್ಲ. ಈ ಕಡೆ ಊರಿಗೆ ಬಂದರೆ ಮಾತ್ರ ಇಂಥವೆಲ್ಲ ನಾನು ಯೂಸ್ ಮಾಡೋದು. ನೀನೇ ನೋಡಿದ್ಯಲ್ಲ ಅಲ್ಲಿ ಬೆಂಗಳೂರಲ್ಲಿ. ಹೇಳಂದರೆ ಹಳ್ಳಿ ಕಡೆಗೆ ಬಂದಾಗ ಇಂಥವು ಹಾಕ್ಯಬೇಕು. ಇಂಥವು ಹಾಕ್ಯಂಡ್ರು ಪ್ಯಾಂಟ್ ಶರ್ಟ್ ಹಾಕ್ಯಂಡ್ರು ಅಯ್ಯೋ ಅಲ್ಲಡೆ ಹೆಂಗೆ, ಅಯ್ಯೋ ಎಂಥ ಬಟ್ಟೆ ಹಾಕ್ಯಣೈತಿ ಅಂತೇಳಿ ನೋಡ್ತಿರ್ತಾರೆ ಸುಮ್ಮನೆ. ಒಳ್ಳೆಗ ಹಂಗೆ ಗೊತ್ತಾಗಲ್ಲ ಹಳ್ಳಿ ಜನಕ್ಕೆ. ನೋಡ್ತಿರ್ತಾರೆ ಪ್ಯಾಂಟ್ ಶರ್ಟ್ ಹಾಕ್ಯಂಡ್ರೆ. ನನ್ನ ತಂಗಿನೂ ಬಂದಿದ್ದಾಳೆ. ಅವ್ರ ತಂಗಿ ಒಬ್ಬಳೇ ಅಲ್ಲ ಇರೋದು, ನನ್ನ ತಂಗಿನೂ ಕರೆಸಿದ್ದೀನಿ. ನೋಡು ನನ್ನ ತಂಗಿ ಹೆಂಗಿದ್ದಾಳೆ ಸ್ಟೈಲಾಗೆ, ಬೆಂಗಳೂರಿಂದ ಬಂದಿದ್ದಾಳೆ. ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟು ಎಲ್ಲ ಹಾಕ್ಯಣೆ ಹೆಂಗಿದ್ದಾಳೆ ನೋಡ್ರಿ. ಅವ್ರ ತಂಗಿನೂ ಐತೆ. ಅವೆರಡು ಹಳ್ಳಿ ಗುಗ್ಗಳು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.